ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ವೀಡಿಯೋ ಮಾಡೋಕ್ಕೆ ನಾವು ಒಂದೆರಡು ವೀಡಿಯೋ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹೆಂಗಿದೆ ಅಂತ ಹೇಳಿ. ಬೆಳಿಗ್ಗೆ ಎದ್ದ ತಕ್ಷಣ ನಾನಂತೂ ರೆಡಿಯಾಗಿ ಆಲ್ರೆಡಿ ನಿಂತಿದ್ದೀನಿ. ಆದರೆ ನಮ್ಮ ಹುಡುಗನಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಅವ್ನು ನೋಡಿದ್ರೆ ಇನ್ನೂ ಬಂದೇ ಇಲ್ಲ. ಕಾದು ಕಾದು ಸಾಕಾಯಿತು. ಅಷ್ಟಕ್ಕೆ ನೋಡಿ ಅವನು ಬಂದ, ಇವನು ಯಾರು ಗೊತ್ತಾ? ಇವನು ನಮ್ಮ ಮೈಸೂರಲ್ಲೇ ಓದ್ತಾ ಇರೋದು. ಅಷ್ಟೊತ್ತಿಗೆ ಎದ್ದು ಹೋಗ್ಬೇಕು ಅಂತ ಹೋಗ್ತಾ ಇದ್ದಾನೆ. ಅವನ ಜೊತೆ ಮಾತಾಡೋ ಒಂದೆರಡು ಬಾಯಲ್ಲಿ ಮತ್ತೆ ಫ್ಯಾಕ್ಟ್ರಿಗೇನೋ ಹೋಗ್ಬೇಕು ಅಂತ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಅವ್ನು ಮುಂದೆ ಇನ್ನೂ ಹೋಗ್ತಾ ಇಲ್ಲ. ಆಲ್ರೆಡಿ ಫ್ಯಾಕ್ಟ್ರಿ ಹತ್ರನೇ ಬಂದು ನಿಂತಿದ್ದೀವಿ ನಾವು. ಆದರೆ ಇವ್ನು ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ಅಂತ ನೋಡಿದ್ರೆ ಸ್ನ್ಯಾಪ್ ಓಪನ್ ಮಾಡ್ಕೊಂಡು ಕುಂತವನೆ. ಯಾವ್ದಾದ್ರು ಹೊಸ ಹುಡುಗಿ ರಿಕ್ವೆಸ್ಟ್ ಕಳಿಸಿದಲ್ಲೋ, ಮೆಸೇಜ್ ಬಂದಿದೆಯೋ ಅಂತ. ನಮ್ಮ ಫ್ಯಾಕ್ಟ್ರಿ ಒಳಗಡೆ ಹೋಗ್ತಾ ಇದ್ವಿ. ಯಾವುದು ಗೊತ್ತಾ? ಕೆಲಸ ಮುಗಿದ ಮೇಲೆ ಅನ್ನಂಗೆ ಫುಲ್ ಖುಷಿಯಾಗಿದೆ. ಅದಕ್ಕೆ ಬಂದಿರೋದು ಅದು. ಮತ್ತು ನಾವು ತಗೊಳ್ಬೇಕು ಅಂತಂದ್ಬಿಟ್ಟು ಹೊಲ್ಕೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೆ. ಹೊಲ್ದರೆ ಆ ಕಡೆ ಈ ಕಡೆ ಹೋದ್ರೆ ಕಾಂಗ್ರೆಸ್ ಮೇಲೆ ಒಳಗಡೆ ಅರ್ಶಿನ ಇದೆಯೋ ಅರ್ಶಿನ ಹೊಲ್ದೆ ಕಾಂಗ್ರೆಸ್ ಮೇಲೆ ಐತೆ ಒಂದು ಗೊತ್ತಾಗ್ತಿಲ್ಲ. ಇದರಲ್ಲಿ ಅದಾಕಿದೆಮ್ಮ, ಅದರಲ್ಲಿ ಇದಾಕಿದೆಮ್ಮ, ತಲೆ ಕೆಟ್ಟೋಯ್ತು. ಅದಾದ್ಮೇಲೆ ತಗೊಬರೋಣ ಅಂತ ಅಂದ್ಬಿಟ್ಟು ನೋಡಕ್ಕೆ ಹೋಗಿ ಮನೆಯೊಳಗೆ ಹೋಗಿ ಇಟ್ಬಿಟ್ರೆ ಅಂತಂತಂದ್ರೆ ಕೆನ್ಕಗೆ ಇಲ್ಲ. ಯಾರು ಇದೆ ನೋಡಿ ನಮ್ಮ ರಥ. ಅಪ್ಪ ಪ್ರೀತಿಯಿಂದ ಕೂಡಿಸಿರೋದು. ನಮ್ಮಪ್ಪ ಕೂಡಿಸಿರೋದ್ರಲ್ಲಿ ಇರೋದ್ರಲ್ಲಿ ಎಷ್ಟು ಸ್ಪೆಷಲು. ಬಡವ್ರಿಗೆಲ್ಲ ಇದೇ ಸ್ಪೆಷಲ್ ಆಗಿರುತ್ತೆ ಬೈಕ್. ಎಲ್ಲ ಕೆಲಸನೂ ಅರ್ಧಕ್ಕೆ ಬಿಟ್ಟು ಹೊಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹೊಲದಲ್ಲೂ ಕೆಲಸ ಮಾಡ್ತೀವಿ ಬಿಡ್ತೀವಿ ಅದಂತೂ ಗೊತ್ತಿಲ್ಲ. ಹೊರಗೆ ಮಾತ್ರ ದಿನಕ್ಕೆ ಒಂದು 5 ಸತಿಯಿಂದ 6 ಸತಿ ಹೋಗಲೇಬೇಕು. ಬೈಕಲ್ಲಿ ಪೆಟ್ರೋಲ್ ಇರುತ್ತೆ, ಗಾಡೀಲಿ ಡೀಸೆಲ್ ಇರುತ್ತೆ. ಏನೋ ಹೇಳಕ್ಕೆ ಹೋಗಿ ಏನೋ ಹೇಳ್ದೆ ಅಂತ ಅನ್ಸುತ್ತೆ ಅಲ್ವಾ? ನನಗೂ ಹಂಗೆ ಅನ್ನಿಸ್ತೈತಿ. ಏನೋ ಒಂದು ತಕ್ಕಲಿಯತೆಗೆ ವಿಡಿಯೋ ಕವರ್ ಮಾಡಬೇಕು. ನಾನು ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಬೇಕು, ನೀವು ನೋಡ್ತಾ ಇದ್ದೀರಾ ಅಷ್ಟೇ. ನಾನು ಡೈರಿಗೆ ಹಾಲಾಕ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಇಲ್ಲೊಬ್ಬರು ಸಿಕ್ಕರು. ಇವರು ತಮ್ಮಣ್ಣ ಅಂತ. ಏಜ್ ಹತ್ತಿರ 80 ಮೇಲೆ ಆಗಿದೆ. ಪಾಪ ಈ ವಯಸ್ಸಿನ ಬಂದು ಡೈರಿನಲ್ಲಿ ಕ್ಯೂ ನಿಂತ್ಕೊಂಡು ಹಾಲು ತಗೊಂಡು ಮನೆಗೆ ಹೋದ್ರೆ ಇವ್ರ ಮೊಮ್ಮಗೇನು ಮಾಡಿ ಇವನು ನೋಡಿದ್ರೆ ಫೋನ್ ಹತ್ರ ತಗ್ಗುರು ತಿಂತಾಯಿ ಚಕ್ರಮುಟ್ಟಿ ಹಾಕೊಂಡು ಕುಂತವನೆ. ಮಹಾಪ್ರಭು ನೀವೇನಿಲ್ಲಿ? ಆಯ್ತು ಬಿಡಿ ಹೋಗ್ತೀವಿ, ವಿಡಿಯೋ ಮಾಡ್ತೀನಿ ಅಂದರೆ ಬೈತವನೆ. ಸರಿ ಬಿಡಪ್ಪ ಅಂತ ಅಂದ್ಬಿಟ್ಟು ನಾವು ಬೈಕ್ ಎತ್ಕೊಂಡು ನಾವು ಹೋಗಿ ಎಲ್ಲರೂ ಪಬ್ಜಿ ಆಡಿ ಎಲ್ಲರೂ ಒಬ್ಬೊಬ್ರನ್ನೊಬ್ರೊಬ್ರು ರೇಗಿಸ್ಕೊಂಡು ಸ್ವಲ್ಪ ಹೊತ್ತು ಕಷ್ಟ ಸುಖ ಮಾತಾಡಿ ಆಮೇಲೆ 9:30 ಆಯಿತು ಹೋಗೋಕ್ಕೆ. ಇದು ಮಾಡಿ ಅಚ್ಚಕ್ಕೆ ಇಲ್ಲಪ್ಪ ಬಂದ 10 ರೂಪಾಯಿ ನೀನು ಬೆರಗ್ತೀಯ ಅಂತ ಪಾಪ ಹುಡುಗನ್ನ ಕರೆದ್ಬಿಟ್ಟು 10 ರೂಪಾಯಿ ಏನು ಅಂತಂದ್ರೆ ನೀ ಕರುಗೇ ಇರ್ತೀಯ ಅಂತ ಅಂದ್ಬಿಡದ. ಇವತ್ತಿನ ಡೇ ಮುಗೀತು ಅಷ್ಟೇ.